ಫೆಬ್ರವರಿ 1, 2025 ತಾರೀಕು ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಜೆಟ್ ಮಂಡಿಸಿದ್ರು. ಅವ್ರದ್ದು ಕೇಂದ್ರ ಬಜೆಟ್. ಈ ಕೇಂದ್ರ ಬಜೆಟ್ ಅಲ್ಲಿ 50 ಲಕ್ಷ ಕೋಟಿ ಈ ಸತಿ ನಮ್ಮ ಕೇಂದ್ರ ಬಜೆಟ್ನ ಗಾತ್ರ. 50.65 lakh crore ಇಸ್ ದಿ ಸೈಜ್ ಆಫ್ ದಿ ಬಜೆಟ್. ಈ ಬಜೆಟ್ ಅಲ್ಲಿ ಸರ್ವೇ ಸಾಮಾನ್ಯ ಯಾವ ಕ್ಷೇತ್ರಗಳಿಗೆ ಅನುದಾನಗಳು ಬರ್ತಾ ಇತ್ತು, ಕೃಷಿ, ಎಂಎಸ್ಎಂಇ, ಎಜುಕೇಷನ್, ಹೆಲ್ತ್ ಕೇರ್, ಟೂರಿಸಂ, ಮ್ಯಾನುಫ್ಯಾಕ್ಚರಿಂಗ್, ರಿಸರ್ಚ್, ಎಕ್ಸ್ಪೋರ್ಟ್ಸ್, ಎನರ್ಜಿ, ಎಫ್ಡಿಐ, ನೀವು ಯಾವುದೇ ಒಂದು ಕ್ಷೇತ್ರ ಹೇಳಿದ್ರು ಪ್ರತಿಯೊಂದು ಕ್ಷೇತ್ರಕ್ಕೂ ಎಲ್ಲಾ ರಾಜ್ಯಗಳಿಗೂ ಬರೋ ತರ ಅನುದಾನ ನೀಡಲಾಗಿದೆ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಗ್ರಿಕಲ್ಚರ್, ಕೃಷಿಗೆ 1,37,757 ಕೋಟಿ ಮೀಸಲಿಟ್ಟಿದ್ದಾರೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಫಾರ್ಮರ್ಸ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ 7.7 ಕೋಟಿ ಜನ ರೈತರಿಗೆ ದೇಶದಾದ್ಯಂತ ಅಂದ್ರೆ ಕರ್ನಾಟಕನೂ ಸೇರಿ ದೇಶದಲ್ಲಿರುವ 7 ಕೋಟಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಂದ ಹೆಲ್ಪ್ ಆಗ್ತಾ ಇದೆ. ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಲೋನ್ ಲಿಮಿಟ್ 3 ಲಕ್ಷ ಇದ್ದಿದ್ದು 5 ಲಕ್ಷಕ್ಕೆ ಏರಿಕೆ ಆಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ. ಆಮೇಲೆ ಪ್ರಧಾನ ಮಂತ್ರಿ ಧನ ಧಾನ್ಯ ಕೃಷಿ ಯೋಜನಾ ಅಂತ ಮಾಡಿ ಎಲ್ಲಾ ರಾಜ್ಯಗಳ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ 100 ಜಿಲ್ಲೆಗಳು, ಇಡೀ ದೇಶದ 100 ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಮಾಡಿ ಸುಮಾರು 2 ಕೋಟಿ ರೈತರಿಗೆ ಅದರಿಂದ ಅನುದಾನ ಬರುತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಸಿಬಿಲ್ ಸ್ಕೋರ್ ಅಂತ ನೋಡ್ತೀವಿ ಮಧ್ಯಮ ವರ್ಗದವರು, ಅವರು ಲೋನ್ ತಗೊಳ್ಳೋರಿಗೆ. ಅದೇ ತರ ರೈತರಿಗೆ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅಂತ ಒಂದು ಮಾಡಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆಲ್ಲಾನು ಹೆಲ್ಪ್ ಆಗೋ ತರ ರೂರಲ್ ಏರಿಯಾಸ್ ಅಲ್ಲಿ ಯಾವುದೇ ಒಂದು ಕಾರಣಕ್ಕೂ ರೈತರಿಗೆ ಅಥವಾ ರೂರಲ್ ಏರಿಯಾಸ್ ಅಲ್ಲಿ ಕ್ರೆಡಿಟ್ ಫೆಸಿಲಿಟೀಸ್ಗೆ ತೊಂದರೆ ಆಗದೆ ಇರೋ ತರ ಸ್ಕೀಮ್ ತಂದಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಎಂಎಸ್ಎಂಇಗಳಿಗೆ ಈ ಕೇಂದ್ರ ಇದರಿಂದ ಏನಾಗಿದೆ ಅಂತ ಕೇಳ್ಪಡ್ತಾ ಇತ್ತು. ಕಳೆದ 5 ವರ್ಷದಲ್ಲಿ ಏನು ಮಾಡಿಲ್ಲ, ಎಂಎಸ್ಎಂಇಗೆ ಏನು ಮಾಡಿಲ್ಲ ಅಂತ. ಈ ಸತಿ ಎಂಎಸ್ಎಂಇಗೆ ಏನ್ ಮಾಡಿದ್ದಾರೆ ಅಂತ ವಿಶೇಷವಾಗಿ ಲಿಮಿಟ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಮೊದಲು 1 ಕೋಟಿ ತನಕ ಇದ್ದವ್ರು ಮಾತ್ರ ಮೈಕ್ರೋ ಅಂತ ಬರ್ತಿತ್ತು. ಇವಾಗ 2.5 ಕೋಟಿ ಇನ್ವೆಸ್ಟ್ಮೆಂಟ್ ತನಕನೂ ಮೈಕ್ರೋಗೆ ಬರ್ತಾರೆ. ಸ್ಮಾಲ್ 25 ಕೋಟಿ ಟರ್ನ್ ಓವರ್ ಇರೋ ತನಕ ಸ್ಮಾಲ್ ಎಂಟರ್ಪ್ರೈಸಸ್ಗೆ, 125 ಕೋಟಿ ಟರ್ನ್ ಓವರ್ ಮಾಡೋ ತನಕ ಮೀಡಿಯಂ ಎಂಟರ್ಪ್ರೈಸಸ್ಗೆ. ಅದೊಂದೇ ಅಲ್ಲದೆ ಎಂಎಸ್ಎಂಇಲಿ ಕ್ರೆಡಿಟ್ ಕೊಡ್ತಾರಲ್ಲ, ಕ್ರೆಡಿಟ್ ಗ್ಯಾರಂಟಿ, ಅದರಲ್ಲಿ 5 ಕೋಟಿಯಿಂದ 10 ಕೋಟಿ ಜಾಸ್ತಿ ಮಾಡಿ. ಅಂದ್ರೆ ಎಂಎಸ್ಎಂಇ, ಮೈಕ್ರೋ, ಸ್ಮಾಲ್ ಅಂಡ್ ಈ ಮೀಡಿಯಂ ಎಂಟರ್ಪ್ರೈಸಸ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಈ ಬಜೆಟ್ ಇಂದ ಅಂತ ಹೇಳಿದ್ರೆ, ಸ್ಪೆಷಲ್ ಆಗಿ ಕಸ್ಟಮೈಸ್ ಕ್ರೆಡಿಟ್ ಕಾರ್ಡ್ಸ್ ಫಾರ್ ಎಂಎಸ್ಎಂಇ ಫಾರ್ 5 lakh ಲಿಮಿಟ್. ಆಮೇಲೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಆಂಟರ್ಪ್ರಿನರ್ಸ್ಗೆ ವಿಶೇಷವಾಗಿ 5 ಲಕ್ಷ ಮಹಿಳೆಯರಿಗೆ, ಅದರಲ್ಲೂ SC ST ಮಹಿಳೆಯರಿಗೆ ಸ್ಪೆಷಲ್ ಆಗಿ 2 ಕೋಟಿ ತನಕನೂ ಲೋನ್ಗಳು ಫಾರ್ ದ ನೆಕ್ಸ್ಟ್ 5 years ಕೊಡ್ತಾ ಇದ್ದಾರೆ. ಇದು ಎಂಎಸ್ಎಂಇ ಇಲ್ಲಿ. ನೆಕ್ಸ್ಟ್ ಎಜುಕೇಶನ್ ಬಂದಾಗ ಮೆಡಿಕಲ್ ಸೀಟ್ಗಳು ನೋಡ್ತಾ ಇದೀವಿ. ಈ ವರ್ಷ 10,000ಕ್ಕಿಂತ ಜಾಸ್ತಿ ಮೆಡಿಕಲ್ ಸೀಟ್ಗಳು ಆಡ್ ಆಗಲಿದೆ. 75,000 ಸೀಟ್ಗಳು ಬರೋ 5 ವರ್ಷಗಳಲ್ಲಿ. ಆಮೇಲೆ ಇವತ್ತಿಗೆ ಇಂಡಿಯಾ ಎಲ್ಲಿ ನಡೀತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಟೇಕಿಂಗ್ ಓವರ್ ಟುಡೇಸ್ ಟೆಕ್ನಾಲಜಿ. ಅದಕ್ಕಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕೊಂದು 500 ಕೋಟಿ ಮೀಸಲಿಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಶಾಲೆಗೂ ದೇಶದಾದ್ಯಂತ ಕರ್ನಾಟಕನೂ ಸೇರಿ, ಯಾಕಂದ್ರೆ ಗೊತ್ತು ಪ್ರಶ್ನೆ ಎಲ್ಲಿ ಬರುತ್ತೆ ಅಂತ, ಎಲ್ಲಾ ಸ್ಕೂಲ್ಗಳಿಗೂ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಸಮಗ್ರ ಶಿಕ್ಷಾ ಯೋಜನೆಯಲ್ಲಿ ಎಲ್ಲಾ ಶಾಲೆಗಳಿಗೂ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ. ನೆಕ್ಸ್ಟ್ ಟೂರಿಸಂ. ಈಗ ಬೇರೆ ಬೇರೆ ಪ್ರದೇಶಗಳು ಅಲ್ಲಿ ಹೋಮ್ ಸ್ಟೇಗಳಿರುತ್ತೆ. ಹೋಮ್ ಸ್ಟೇಗಳಿಗೆ ಅಪ್ಗ್ರೇಡೇಷನ್ಗೆ ಲೋನ್ಗಳು ಸಿಗ್ತಾ ಇರಲಿಲ್ಲ. ಹೋಮ್ ಸ್ಟೇಗಳನ್ನ ಮುದ್ರಾ ಸ್ಕೀಮ್ ಅಲ್ಲಿ ತಂದು ಹೋಮ್ ಸ್ಟೇ ನಡೆಸೋರಿಗೆ ಮುದ್ರಾ ಲೋನ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಉಡಾನ್ ಸ್ಕೀಮ್ ಅಲ್ಲಿ 120 ಹೊಸ ಜಾಗಗಳಿಗೆ ಏರ್ ಫೆಸಿಲಿಟಿ. ಇವತ್ತಿಗೆ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯನು ಫ್ಲೈಟ್ ಅಲ್ಲಿ ಹೋಗಬೇಕು ಅಂತಾದ್ರೆ ಉಡಾನ್ ಸ್ಕೀಮ್ ಇಂದ ಇವತ್ತಿಗೆ 120 ಜಾಗಗಳಿಗೆ 4 ಕೋಟಿಗಿಂತ ಹೆಚ್ಚು ಜನಗಳಿಗೆ ಹೆಲ್ಪ್ ಆಗುತ್ತೆ. ಉಡಾನ್ ಸ್ಕೀಮ್ ಬರ್ತಾ ಇದೆ. ಆಮೇಲೆ ಟಾಪ್ 50 ಟೂರಿಸ್ಟ್ ಡೆಸ್ಟಿನೇಷನ್ಸ್ ದೇಶಾದ್ಯಂತ, ಇದು ಕರ್ನಾಟಕನೂ ಸೇರಿ 50 ಡೆಸ್ಟಿನೇಷನ್ಸ್ ಸ್ಟೇಟ್ ಗವರ್ಮೆಂಟ್ ಪಾರ್ಟ್ನರ್ಶಿಪ್ ಜೊತೆಗೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ತಗೊಂಡಾಗ ಅರ್ಬನ್ ಚಾಲೆಂಜ್ ಫಂಡ್ ಈ ಸಿಟಿಗಳಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ 1 ಲಕ್ಷ ಕೋಟಿ ಬಜೆಟ್ ಇದೆ. 2025-26ಕ್ಕೆ 10,000 ಕೋಟಿ ಮೀಸಲಿಟ್ಟಿದ್ದಾರೆ. ಅದು ರೀಡೆವಲಪ್ಮೆಂಟ್ ಆಫ್ ಸಿಟೀಸ್ ಅಂಡ್ ವಾಟರ್ ಅಂಡ್ ಸ್ಯಾನಿಟೇಷನ್. ಇದಕ್ಕೆ ಸ್ಪೆಸಿಫಿಕ್ ಆಗಿ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಮಾಡಿರೋದು. ಬರೀ DPR ಗಳು ಮಾಡಿ ಕಾಪಿ ಪೇಸ್ಟ್ ಮಾಡಿದ್ರೆ ಆಗಲ್ಲ.
ಇದು ಅರ್ಬನ್ ಚಾಲೆಂಜ್ ಫಂಡ್ ಅಂತ ಇಟ್ಟು ಇದರಲ್ಲಿ ವಾಟರ್ ಅಂಡ್ ಸ್ಯಾನಿಟೇಷನ್ಗೆ ಪ್ರತ್ಯೇಕವಾಗಿ ಇದನ್ನ ಮೀಸಲಿಟ್ಟಿರೋದು. ಆಮೇಲೆ ಸ್ವಾಮಿ ಫಂಡ್, ಸ್ಪೆಷಲ್ ವಿಂಡೋ ಫಾರ್ ಅಫೋರ್ಡಬಲ್ ಅಂಡ್ ಮಿಡ್ ಇನ್ಕಮ್ ಹೌಸಿಂಗ್, ಇದರಲ್ಲಿ 15,000 ಕೋಟಿ ಮೀಸಲಿಟ್ಟು 1,00,000 ಮನೆಗಳನ್ನು ಬ್ಲೆಂಡೆಡ್ ಫೈನಾನ್ಸ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಷೇತ್ರಕ್ಕೂ ವಿವಿಧ ಕ್ಷೇತ್ರಗಳಲ್ಲಿ ಅನುದಾನ ನೀಡಲಾಗಿದೆ. ರಿಸರ್ಚ್, ಇನೋವೇಷನ್ ಅಂಡ್ ಟೆಕ್ನಾಲಜಿ ಏನಾಗಿದೆ ಅಂತ ಕೇಳಿದ್ರೆ, ಪ್ರಧಾನಮಂತ್ರಿ ರಿಸರ್ಚ್ ಫೆಲೋಶಿಪ್ ಅಲ್ಲಿ 10,000 ಮಕ್ಕಳಿಗೆ ಐಐಟಿ ಮತ್ತೆ ಐಎಎಸ್ ರಿಸರ್ಚ್ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಅದಕ್ಕೆ 20,000 ಕೋಟಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ಇನೋವೇಷನ್ಗೆ ಮೀಸಲಿಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದನ್ನ ಮೀಸಲಿಟ್ಟಿದ್ದಾರೆ. ಕೃಷಿ ವಿಕಾಸ್ ಯೋಜನೆಗೆ 8,500 ಕೋಟಿ, ಸಮಗ್ರ ಶಿಕ್ಷಾ ಯೋಜನೆಗೆ 41,250 ಕೋಟಿ, ಮತ್ಸ್ಯ ಸಂಪದ 2,465 ಕೋಟಿ, ಆಯುಷ್ಮಾನ್ ಭಾರತ್ 4,200 ಕೋಟಿ, ಆವಾಸ್ ಯೋಜನಾ 19,794 ಕೋಟಿ. ವಿಶೇಷವಾಗಿ ರೈಲ್ವೇಸ್ ಹೇಳಬೇಕು ಅಂತ ಹೇಳಿದ್ರೆ, ಹೊಸ ಲೈನ್ಗಳಿಗೆ 32,235 ಕೋಟಿ ಬಂದು ಅದರಲ್ಲಿ ಕರ್ನಾಟಕಕ್ಕೆ 7,564 ಕೋಟಿ ಕರ್ನಾಟಕದ ರೈಲ್ವೆ ಪ್ರಾಜೆಕ್ಟ್ಸ್ಗೆ ಸಿಕ್ಕಿದೆ. ಸೊ ಹಾಗಾಗಿ ನ್ಯೂ ಎಂಪ್ಲಾಯ್ಮೆಂಟ್, ಉದ್ಯೋಗ ಸೃಷ್ಟಿ ಎಲ್ಲಾಗ್ತದೆ ಅಂತ ಕೇಳಿದಾಗ ನ್ಯೂ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಲ್ಲೇನೆ 20,000 ಕೋಟಿ ಮೀಸಲಿಟ್ಟು ಹೊಸ ಉದ್ಯೋಗಗಳ ಸೃಷ್ಟಿಗೆ ಇದು ಕಾರಣ ಆಗುತ್ತೆ. ಪಿಎಂ ಸೂರ್ಯಘರ್ ಮುಫ್ತಿ ಬಿಜ್ಲಿ ಯೋಜನಾ, ಎನರ್ಜಿ ಕನ್ಸರ್ವೇಷನ್ ಮಾಡ್ತಾ ಇದೀವಿ, ಅದಕ್ಕೆ 20,000 ಕೋಟಿ. ಸೊ ಹಾಗಾಗಿ ನಾನು ಮೊದಲು ಹೇಳಿದಂಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಧ್ಯಮ ವರ್ಗದಿಂದ ಹಿಡಿದು ಎಲ್ಲರಿಗೂ ಆಗೋ ತನಕ ಇದರಲ್ಲಿ ಅನುದಾನ ನೀಡಲಾಗಿದೆ. ಸೊ ಹಾಗಾಗಿ ಬಜೆಟ್ ಇದರಿಂದ ಪ್ರತಿಯೊಬ್ಬ ಪ್ರಜೆಗೂ ಇದರಿಂದ ಹೆಲ್ಪ್ ಆಗಿದೆ.